ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಶೇಖರಣೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ರೀ ನಿಮಗೆ. ಇವು ಶೇಖರಣೆ ಮಾಡೋ ಮಾವಿನಕಾಯಿ ರೀ. ಇವನ್ನ ಶೇಖರಣೆ ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ನೀರಲ್ಲಿ ಸ್ವಚ್ಛಗೆ ತೊಳೆದು ಈ ಥರ ನೆನೆ ಇಡ್ಬೇಕು ರೀ. ಅಂದ್ರೆ ಸೀಕಣಿ ಮಸ್ತ್ ಆಗ್ತದೆ ರೀ. ಈಗ ನಾನು ಒಂದು 10 ನಿಮಿಷ ಈ ಥರ ನೀರಾಗಿ ಇಟ್ಟೇನಿ ರೀ. ಈಗ ಉತ್ತರನೇ ನೋಡೋದ್ರಿ, ಈ ಥರ ಹಿಂಗೆ ಹಣ್ಣು ಮಾಡ್ಕೊಂಬರ್ಬೇಕು ರೀ. ಹಿಂಗೆ ಮೆತ್ತಗೆ ಮಾಡ್ಕೊಬೇಕ್ರಿ, ಕೈಯಾಗೆ ಹಿಡೋದು ಹಿಂಗೆ ಮೆತ್ತಗೆ ಮಾಡ್ಕೊಂಡೇವಂದ್ರೆ ರೀ ಸೀಕಣಿ ಮಸ್ತ್ ಆಗ್ತದೆ ನೋಡ್ರಿ. ಇವು ಬಿರುಸಿರ್ತಾವಲ್ಲ ರೀ, ಈ ಥರ ಹಣ್ಣು ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಈ ಥರ ಹಣ್ಣು ಮಾಡಿಕೊಂಡು ಸೀಕಣಿ ಮಾಡೋದು ನೋಡ್ರಿ. ನೋಡ್ರಿ, ಈ ಥರ ಎಲ್ಲನೂ ಮೆತ್ತಗೆ ಮಾಡಿ ಹಣ್ಣು ಮಾಡ್ಕೊಂಡು ಬಂದೀನಿ ರೀ. ಈಗೇನದು ಇವು ಮುಂದಿಂದು ತೆಗಿಬೇಕು ನೋಡ್ರಿ. ಈ ಥರ ಎಲ್ಲದರದನ್ನ ತಕ್ಕೋತೀನಿ ರೀ. ಈಗ ಹಿಂಡ್ತೀನಿ ನೋಡ್ರಿ. ಈಗ ಒಂದು ಬೋಣಿ ತೊಗೊಂಡ್ರಿ, ಈ ಥರ ಹಿಂಡ್ತೀನಿ ನೋಡ್ರಿ. ಈಗ ಇದು ಒಂದು ಹಿಂಡ್ಕೊಂಡ್ರಿ, ಇನ್ನೊಂದು ತೊಗೋತೀನಿ ನೋಡ್ರಿ. ಈ ಥರ ಎಲ್ಲ ಹಿಂಡ್ಕೊಂಡಿರ್ತೀನಿ ನೋಡ್ರಿ. ಈ ಥರ ತೆಗ್ದೇನ್ರಿ. ಈಗ ಇವನ್ನ ಕೈಲೇ ಈ ಥರ ಹಿಂಗೆ ತಕ್ಕೊಳ್ಳೋದು ನೋಡ್ರಿ. ಈ ಥರ ಇದು ಮಾಡಿಕೊಂಡು ಸೀಕಣಿನ ಈಗ ಇವು ಮಾವಿನಕಾಯಿ ಏನು ನೋಡ್ರಿ, ಇವು ಸೊಪ್ಪಿನ ಉಲ್ಟಾ ಮಾಡೀನಿ ರೀ. ಉಲ್ಟಾ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ತೊಳಿಬೇಕು ನೋಡ್ರಿ. ತೊಳೆದು ಸೀಕಣಿಗೆ ಹಾಕ್ಕೊಳ್ಳೋದ್ರಿ. ಈಗ ನೋಡ್ರಿ, ಅವು ಸಿಪ್ಪೆನೆಲ್ಲ ತೊಳೆದೀನಿ ರೀ. ಈ ಥರ ರಸ ಬಂದದ್ರಿ. ಇದನ್ನು ಹಾಕ್ತೀನಿ ನೋಡ್ರಿ ಅದಕ್ಕೆ. ಈಗ ನೋಡ್ರಿ ಸೀಕರಣೆ ರೆಡಿ ಆಗಿದ್ರಿ. ನೋಡ್ರಿ ಮಸ್ತ್ ಆಗಿದ್ರಿ ಸೀಕರಣೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ನೋಡ್ರಿ. ಉಪ್ಪು ಹಾಕೋತಾರೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ನೋಡ್ರಿ. ಏಲಕ್ಕಿ ಪುಡಿ ಹಾಕಿದ್ರೆ ಅದು ಸೀಕರಣೆ ಮಸ್ತ್ ಆಗ್ತದ್ರಿ. ಈ ಸೀಕಣಿನ ಚಪಾತಿ ಕೂಡ ಉಣ್ಬೇಕಾದ್ರೆ ಸಕ್ಕರೆ ಹಾಕೋಬೇಕ್ರಿ. ಇಲ್ಲ ಹೋಳಿಗೆ ನಾವು ಮಾದಲಿ ಕೂಡ ಉಣೋದಿತ್ತಂದ್ರೆ ಸಕ್ಕರೆ ಹಾಕ್ಬಿಡ್ರಿ. ಅದೇ ಸ್ವೀಟ್ ಇರ್ತದಲ್ಲ ರೀ, ಅದಕ್ಕೆ ಹಾಕಲ್ರಿ. ಆದರೂ ಒಂದು ಸ್ವಲ್ಪ ಹಾಕ್ತೀನಿ ನೋಡ್ರಿ. ಯಾಕಂದ್ರೆ ನಾವು ಮಾದಲಿ ಕೂಡ ಮಾಡಾಕತ್ತೀನಿ ರೀ. ಆಲ್ರೆಡಿ ಮಾದಲಿ ಬೆಲ್ಲ ಇರ್ತದೆ, ರುಚಿ ಇರ್ತದಲ್ಲ ರೀ. ಅದಕ್ಕೆ ಹೋಳಿಗೆ ಅಥವಾ ಮಾದಲಿ ಕೂಡ ಉಣೋದಿದ್ರೆ ಸಕ್ಕರೆ ಹಾಕೋದಿಲ್ಲ ರೀ. ಇಲ್ಲ ನಾವು ಚಪಾತಿ ಮತ್ತು ಬೇರೆ ಅದ್ರ ಜೊತೆ ಉಣ್ತೀವಿ ಅಂದ್ರೆ ಸಕ್ಕರೆ ಹಾಕೋಬೇಕು. ಈಗ ಸೀಕರಣೆ ರೆಡಿ ನೋಡ್ರಿ. ನೋಡ್ರಿ ಮಸ್ತ್ ಆಗಿದ್ರಿ ಸೀಕರಣೆ. ಈ ಸೀಕರಣೆ ವಿಡಿಯೋನ ನಿಮಗೆ ಇಷ್ಟ ಆಗೋದಕ್ಕೆ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ಸೀಕಣೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನೀವು ಈ ಥರನ ಸೀಕರಣೆ ಮಾಡಿಕೊಂಡು ಮಾದಲಿ, ಹೋಳಿಗೆ, ಉದುರುಗಡೆ ಹೊತ್ತು ಮಾಡ್ತಾರೆ, ಅದರ ಜೊತೆ ಸೂಪರ್ ಆಗ್ತದೆ ನೋಡ್ರಿ. ಈ ಮಾವಿನಕಾಯಿ ಸೀಸನ್ದಾಗ ಈ ಥರನ ಸೀಕರಣೆ ಮಾಡಿ ಊಟ ಮಾಡಿರಿ ನೀವು. ನಮಸ್ಕಾರ ಎಲ್ಲರಿಗೂ.